ಹಾಯ್ ಫ್ರೆಂಡ್ಸ್, ನೀವು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತೀರಲ್ಲ, ಆ ಟೈಮ್ನಲ್ಲಿ ನಿಮಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡೋದು ಗೊತ್ತಿರಲ್ಲ. ಅದು ಯಾವ ತರ ಯೂಸ್ ಮಾಡೋದಂದ್ರೆ, ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ನೀವು ಕ್ವಶನ್ ಓದಿರ್ತೀರಾ, ಬಟ್ 4 ಆಪ್ಷನ್ನಲ್ಲಿ 4 ಆಪ್ಷನ್ ನಿಮಗೆ ಗೊತ್ತಿರಲ್ಲ. ಆ ಸಿಚುವೇಶನ್ ಅಲ್ಲಿ ಯಾವ ತರ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಬಟ್ ಎಲ್ಲಾ ಕ್ವಶನ್ಸ್ ನಲ್ಲಿ ಯೂಸ್ ಆಗಲ್ಲ, ಬಟ್ ಕೆಲವೊಂದರಲ್ಲಿ ಯೂಸ್ ಆಗುತ್ತೆ. ಅದು ಯಾವ ತರ ಅಂತಂದ್ರೆ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇವರು ಸಿದ್ಧಾಂತಗಳನ್ನ ಪ್ರತಿಪಾದಕರು. ಸಿದ್ಧಾಂತಗಳ ಪ್ರತಿಪಾದಕರು. ಇವರು ಸಿದ್ಧಾಂತಗಳನ್ನ ಯಾವ ತರ ಯಾವ ಸಿದ್ಧಾಂತವನ್ನು ಹೇಳಿದ್ರು, ಯಾವ ತರ ಹೇಳಿದ್ರು ಎಂಬುದು ನಿಮಗೆ ಫಸ್ಟ್ ಗೊತ್ತಾಗ್ಬೇಕಂದ್ರೆ ಫಸ್ಟ್ ನೋಡಿರ್ಲಿ. ಮಧ್ವಾಚಾರ್ಯರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರಂದ್ರೆ ದ್ವೈತ ಸಿದ್ಧಾಂತ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ. ನಮ್ಮ ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇಲ್ಲಿ ನೋಡಿರ್ಬೋದು ನೀವು. ಸಿಂಪಲ್ ಟ್ರಿಕ್ಸ್ ಯಾವ ತರ ಯೂಸ್ ಮಾಡೋದಂದ್ರೆ, ಇಲ್ಲಿ ನೋಡ್ರಿ, ಮಧ್ವ ಅನ್ನೋದು 2 ಅಕ್ಷರ, ಹೌದಾ? ದ್ವೈತ ಅನ್ನೋದು ಇದು ಕೂಡ 2 ಅಕ್ಷರ. ಮಧ್ವಾಚಾರ್ಯರು ಅಂತ ಬಂತಂದ್ರ ಮಧ್ವ ದ್ವೈತ. ಇಷ್ಟೇ ಟ್ರಿಕ್ಸ್, ಸಿಂಪಲ್. ಇದು ಶಂಕರಾಚಾರ್ಯರು ಅಂತ ಐತೆ, ಶಂಕರ. ಇದು ಅದ್ವೈತ. ಇದು 3 ಅಕ್ಷರ, ಇದು 3 ಅಕ್ಷರ. ಓಕೆ. ನೆಕ್ಸ್ಟ್ ರಾಮಾನುಜಾಚಾರ್ಯ. ಓಕೆ. ಇಷ್ಟು ಲೆಂತ್ ಬಂದತಂದ್ರ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ಇವು 6 ಅಕ್ಷರ ಇದಾವೆ. ಇಲ್ಲಿ ನೋಡಿ, ಇದು ವಿಶಿಷ್ಟ ಅದ್ವೈತ, ಇವು 5 ಅಕ್ಷರ. ಅಂದ್ರೆ 1 2 3 4 5. ನೀವು ಎಕ್ಸಾಂಪಲ್ ಟ್ರಿಕ್ಸ್ ಆಗಿ ಅಂದ್ರೆ ಸಿಂಪಲ್ ಆಗಿ ಇಷ್ಟೇ ಇಟ್ಕೋಬಹುದು. ರಾಮಾನುಜಾಚಾರ್ಯ ಇದು 5 ಅಕ್ಷರ, ಇದು 5 ಅಕ್ಷರ. ಓಕೆ. ಇದು ಲಾಸ್ಟ್ ಒಂದು ಆಪ್ಷನ್ ಉಳಿತಿತ್ತಂದ್ರೆ ನೀವು ಅರ್ಥ ಮಾಡ್ಕೊಂಬಿಡ್ರಿ. ಇವು ಲೆಟರ್ ಪ್ರಕಾರ ಬರ್ತವೆ. ಇಲ್ಲಿ ಇವು 2 2 3 3 5 5. ಇದು ಸಿಂಪಲ್ ಆಗಿ ಅಂದ್ರೆ ನೀವು ಅರ್ಥ ಮಾಡ್ಕೊಂಬಿಡ್ರಿ. ಬಸವಣ್ಣ ಅಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತಂದು. ಇದು ಸಿಂಪಲ್ ಟ್ರಿಕ್ಸ್ ಅಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್. ಇದೇ ರೀತಿ ನಿಮ್ಗೆ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಬೇಕನ್ನೋದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಆ ತರ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ತಿಳ್ಕೊಂಡು ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ಹೇಳಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.